ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ.ಬಿ. ಮಹಾದೇವ್. ನಾನು ತುಂಬ ಸರಿ ನಮ್ಮ ಜನಕ್ಕೆ ಹೇಳ್ತಿರ್ತೀನಿ, ನೀವು ಒಂದು ವೇರಿಕೋಸ್ ವೇನ್ಸ್ ಅಂತ ಆದರೆ ದಯಮಾಡಿ ನೀವು ಹಾಸ್ಪಿಟಲ್ಗಳಿಗೆ ಹೋಗಿ ಸರ್ಜರಿ ಅವಶ್ಯಕತೆ ಇಲ್ಲ. ಅದು ಸ್ಪೈಡರ್ ವೆರಿಕೋಸ್ ವೇನ್ಸ್ ಇರಬಹುದು, ಅಥವಾ ಜಿಗ್ಜಾಗ್ ವೆರಿಕೋಸ್ ವೇನ್ಸ್ ಇರಬಹುದು, ಅಥವಾ ನಿಮಗೆ ತುಂಬ ವರ್ಷಗಳಿಂದ ವೆರಿಕೋಸ್ ವೇನ್ಸ್ ಸಮಸ್ಯೆಯಿಂದ ನೀವು ಸಫರ್ ಮಾಡ್ತಾ ಇದ್ರೆ ದಯಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ವಿತೌಟ್ ಸರ್ಜರಿ, ಯಾವುದೇ ಆಪರೇಷನ್ ಇಲ್ಲದೆ ವಿತಿನ್ ನೀವು ಒಂದು 3 ಡೇಸ್ ಬಂದರೆ ಸಾಕು. ಕಂಪ್ಲೀಟ್ ಅದು ಎಷ್ಟೇ ವರ್ಷಗಳಿಂದ ನಿಮಗೆ ಹಳೆಯ ವೆರಿಕೋಸ್ ವೇನ್ಸ್ ಆ ಪ್ರಾಬ್ಲಮಿಂದ ನೀವು ಸಫರ್ ಮಾಡ್ತಾ ಇದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮಗೆ ಅದನ್ನು ರಿಮೂವ್ ಮಾಡಿಕೊಡ್ತೀವಿ. ಈ ಥರ ಟ್ರೀಟ್ಮೆಂಟು ನನಗೆ ತಿಳಿದ ಮಟ್ಟಕ್ಕೆ ಕೇವಲ ಇದು ನನ್ನ ಒಬ್ಬನ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸಿನ್ಸ್ 35 ಇಯರ್ಸಿಂದ ನಾನು ಈ ವೆರಿಕೋಸ್ ವೇನ್ಸನ್ನು ರಿಮೂವ್ ಮಾಡ್ತಿದ್ದೀನಿ. ಸಾವಿರಾರು ಜನ ಲೇಡೀಸು ಆ್ಯಂಡ್ ಮೆನ್ ಆ್ಯಂಡ್ ವುಮೆನ್ ಎಲ್ಲರೂ ಕೂಡ, ಎಲ್ಲ ವಯೋಮಾನದವರು, ಎಲ್ಲ ಏಜಿನವರು ಕೂಡ ರಿಮೂವ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ತನಕ ಯಾರ್ದು ಕೂಡ ಒಂದು ಸ್ಮಾಲ್ ಕಂಪ್ಲೇಂಟ್ ಇಲ್ಲ. ನಿಮಗೆ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸ್, ವೆರಿಕೋಸ್ ವೇನ್ಸ್, ಲಂಬರ್ ಸ್ಪಾಂಡಿಲೈಟಿಸ್ ಅಂದರೆ ಬೆನ್ನು ಮೂಳೆ ನೋವು ಇರಬಹುದು, ಅಥವಾ ಡಿಸ್ಕ್ ಸ್ಲಿಪ್ ಆಗಿರಬಹುದು, ಅಥವಾ ಸಯಾಟಿಕ ಇರಬಹುದು, ಅಥವಾ ಬಲ್ಸಿಂಗ್ ಇರಬಹುದು, ಅಥವಾ ಅರ್ನಿಯೇಟೆಡ್ ಇರಬಹುದು, ಬೆನ್ನು ಮೂಳೆ ಸಮಸ್ಯೆ, ಕುತ್ತಿಗೆ ನೋವಿನ ಸಮಸ್ಯೆ, ಭುಜಗಳಲ್ಲಿ ನಿಮಗೆ ಪೇನ್ ಬರ್ತಾ ಇರುವಂತಹದ್ದು, ಅಥವಾ ನೀ ಜಾಯಿಂಟ್ಸ್ ಸೌದೋಗಿರುವಂತಹದ್ದು, ಈ ಥರ ಪ್ರಾಬ್ಲಮ್ಸ್ ಇದ್ರೂ ಕೂಡ ನೀವು ನಮ್ಮನ್ನು ಕನ್ಸಲ್ಟ್ ಮಾಡಬಹುದು. ಜೊತೆಗೆ ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್, ಒಬ್ಯಾಸಿಟಿ, ಅದ್ರ ಜೊತೆಗೆ ನಿಮಗೆ ಸೋರಿಯಾಸಿಸು, ಎಕ್ಸಿಮಾ, ಅಲರ್ಜಿ, ಈ ಥರದ್ದು ಯಾವುದೇ ಕಾಯಿಲೆಯಿಂದ ನೀವು ಸಫರ್ ಮಾಡ್ತಾ ಇದ್ರೆ, ತುಂಬ ಕಡೆ ತೋರಿಸ್ತಾ ಇದ್ರೆ, ಮತ್ತೆ ಮೊನ್ನೆ ಒಬ್ಬರು ಬಂದಿದ್ರು, ನಾನು ಡಯಾಲಿಸಿಸ್ಗೆ ಹೋಗ್ತಾ ಇದ್ದೀನಿ, ಡಯಾಲಿಸಿಸ್ಗೆ ಹೋಗದೇ ಇರೋ ಥರ ಮಾಡ್ಬೋದಾ? ಖಂಡಿತ ನೀವು ಡಯಾಲಿಸಿಸ್ಗೆ ಹೋಗ್ತಾ ಇದ್ರೂ ನಿಮಗೆ ನಿಮ್ಮ ಕಿಡ್ನಿ ಫಂಕ್ಷನ್ಸ್ ನಾರ್ಮಲ್ಲಾಗೆ ಅದು ಫಂಕ್ಷನ್, ಅದನ್ನು ಕೆಲಸ ಕಾರ್ಯಗಳನ್ನು ಮಾಡೋ ಥರ ಮಾಡ್ಬೋದು. ಅದು ಕ್ರಿಯೇಟಿನೈನ್ ಏನು ಹೋಗ್ತಾ ಇದೆ ಅದನ್ನು ಸ್ಟಾಪ್ ಮಾಡ್ಬೋದು. ಅದಕ್ಕೆ ಒಳ್ಳೆಯ ಮೆಡಿಸನ್ಸು ನಮ್ಮಲ್ಲಿ ಇದೆ. ತುಂಬ ಜನ ಏನು ಅನ್ಕೋತಾರೆ, ಇಲ್ಲ ಆಯುರ್ವೇದಕ್ಕೆ ಹೋಗಿದ್ವಿ ಅಲ್ಲಿ ಸರಿ ಹೋಗಲಿಲ್ಲ. ನೋಡಿ, BA MS ಮಾಡಿರ್ತಾರಲ್ಲ ಡಾಕ್ಟರ್ಸ್ಗಳು, ಅಥವಾ MBBS, ಅದು ಆಲೋಪತಿ. ಈ BA MS MS ಇದೆಲ್ಲ ಮಾಡಿರ್ತಾರಲ್ಲ ಆಯುರ್ವೇದ. ಇಲ್ಲಿ ಆಯುರ್ವೇದ ಅಂದ ತಕ್ಷಣ ಇವಾಗ ನಾನು ಏನು ಸರ್ವಿಸ್ ಕೊಡ್ತೀನಿ, ಈ ಸರ್ವಿಸನ್ನು BA MS ಅಥವಾ MS ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ಮಾಡಿರೋರು ಆ ಸರ್ವಿಸ್ ಕೊಡೋದಿಲ್ಲ. ಯಾಕೆ ಅಂತ ಕೇಳ್ತೀರಾ? ನಾನು ಮ್ಯಾನ್ಯುವಲ್ ಆಗಿ ಮಾಡ್ತೀನಿ. ಮತ್ತು ನಿಮಗೆ 90% ಈ ಎಲ್ಲ ಕಾಯಿಲೆಗಳಿಗೂ ನಾನು ಯೋಗ ಥೆರಪಿನ ನಾನು ಅದನ್ನು ಅಡಾಪ್ಟ್ ಮಾಡ್ಕೋತೀನಿ, ಯೋಗ ಥೆರಪಿನ ಸೇರಿಸ್ಕೊತೀನಿ. ಅದ್ರ ಜೊತೆಗೆ ನಮ್ಮದು ಪಾರಂಪರಿಕ ಅಂದರೆ ಟ್ರೆಡಿಷನಲ್ ಆಯುರ್ವೇದ ಏನಿದೆ ಅಂದರೆ ರಾ ಮೆಟೀರಿಯಲ್ ಯೂಸ್ ಮಾಡ್ತೀನಿ. ಈ ಆಯುರ್ವೇದ ಅಂದ್ರೆ ಏನು? ಈ ನಮ್ಮ ಫಾರ್ಮಸಿಗಳಲ್ಲಿ ನಾವು ಬರ್ಕೊಟ್ಟಂಥದ್ದನ್ನು ನೀವು ಹೋಗಿ ತೊಗೊತೀರಿ. ಅದರಲ್ಲಿ ತುಂಬ ಕಂಪನಿಗಳು, ನಿಮಗೆ ಫ್ರಾಡ್ ಕಂಪನಿಗಳಿದೆ, ಒರಿಜಿನಲ್ ಮೆಡಿಸನ್ಸ್ ಕೂಡ ಸಿಗ್ತಾ ಇಲ್ಲ. ನಾನು ತುಂಬ ವಿಡಿಯೋಗಳು ಮಾಡಿದ್ದೀನಿ. ಆಯುರ್ವೇದ ಅಂದ ತಕ್ಷಣ ಎಲ್ಲ ಕಂಪನಿಗಳಲ್ಲೂ ಕೂಡ ನಿಮಗೆ ಒರಿಜಿನಲ್ ಸಿಗೋದಿಲ್ಲ. ಇದನ್ನು ಕಂಪನಿಗಳ ಮೇಲೆ ಮತ್ತು ಫಾರ್ಮಸಿಯವ್ರ ಮೇಲೆ ನಾನು ಅದನ್ನು ಹೇಳಿದ್ದೀನಿ. ನೋಡಿ, ಒರಿಜಿನಲ್ ಅಂದರೆ ಹೀಗಿರ್ತದೆ. ನೀವು ಕೊಡ್ತಾ ಇರೋದು ಇನ್ಫೀರಿಯರ್ ಕ್ವಾಲಿಟಿ. ಇದನ್ನು ಪೇಷಂಟ್ ಕೊಟ್ಟರೆ ನಿಜವಾಗ್ಲೂ ಅವರು ರಿಕವರ್ ಆಗೋದಿಲ್ಲ, ಅವರು ಕ್ಯೂರ್ ಆಗೋದಿಲ್ಲ, ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಇದರಿಂದ ಆಯುರ್ವೇದದ ಹೆಸರು ಹಾಳಾಗ್ತದೆ ಅಂತ ನಾನು ತುಂಬ ಸರಿ ಅವ್ರಿಗೆ ಹೇಳಿದ್ದೀನಿ. ಇದನ್ನು ಜನರಿಗೂ ಕೂಡ ತಲುಪಿಸ್ಬೇಕು ಅಂತ ಹಲವಾರು ವಿಡಿಯೋಗಳು ಮಾಡಿದ್ದೀನಿ. ಆಯುರ್ವೇದ ಮೆಡಿಸಿನ್ಸಲ್ಲೂ ಕೂಡ ಫೇಕ್ ಬರ್ತಾ ಇದೆ, ಅಂದರೆ ಇನ್ಫೀರಿಯರ್ ಕ್ವಾಲಿಟಿ ಬರ್ತಾ ಇದೆ, ಗುಡ್ ಕ್ವಾಲಿಟಿ ಬರೋದಿಲ್ಲ. ಜನ ಏನು ಅನ್ಕೋತಾರೆ, ನಾನು ಬೇರೆ ಆಯುರ್ವೇದ ಹತ್ರ ಹೋಗಿದೆ, 2-3 ಕಡೆ ಹೋಗಿದೆ, ನನಗೆ ಕ್ಯೂರ್ ಆಗಲಿಲ್ಲ ಅಂತ. ಬಟ್ ನಾನು ಎಕ್ಸ್ಪ್ರೆಸ್ಸಲ್ಲಿ ನಾನು ಕೊಡೋ ಮೆಡಿಸಿನ್ಸು ಹೋಮ್ ರೆಮಿಡಿ ಇರ್ತದೆ, ಮತ್ತು ರಾ ಮೆಟೀರಿಯಲ್ ಇರ್ತದೆ. ಹಾಗಾಗಿ ನಿಮಗೆ ತುಂಬ ಕೇರ್ ಮಾಡ್ತೀನಿ. ಹಾಗಾಗಿ ನನ್ನಲ್ಲಿ ಬರುವಂತಹ ಪೇಷಂಟು ಬೇಗ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಕ್ಯೂರ್ ಆಗ್ತಾರೆ. ನಂಬರ್ 1, ಹೇಳಿದ್ದನ್ನು ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ನಂಬರ್ 2, ಕೊಟ್ಟು ಮೆಡಿಸನ್ಸು ಇದು ಕಹಿ, ಇದು ಒಗರು, ಇದು ಹುಳಿ, ಇದು ಉಪ್ಪು, ಇದನ್ನು ಕುಡಿಯೋಕ್ಕಾಗಲಿಲ್ಲ, ಇದನ್ನು ಕಷಾಯ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಬಾರ್ದು.
ಮತ್ತೆ ನಾನು ಹೇಳಿದ್ದನ್ನು ನೀವು ಚಾಚು ತಪ್ಪದೆ ಫಾಲೋ ಮಾಡಬೇಕು. ಪದೇ ಪದೇ ಅಲ್ಲಿ ಇಲ್ಲಿ ಡಾಕ್ಟರ್ನ ಚೇಂಜ್ ಮಾಡಬಾರ್ದು. ನನ್ನ ಕೆಪಾಸಿಟಿ ಏನಿದೆಯೋ ಅಷ್ಟಕ್ಕೆ ಮಾತ್ರ ಕೊಡ್ತೀನಿ. ನಿಮಗೆ ಸರ್ಜರಿ ಬೇಕು ಅಂದರೆ ಅಥವಾ ಬೇರೆ ಥರದ್ದು ಏನಾದರೂ ಸ್ಕ್ಯಾನಿಂಗು, MRI ಅಥವಾ ಎಕ್ಸ್ರೇ ಇದನ್ನೇ ಬೇಕು ಅಂದರೆ ನಾನೇ ಬೇರೆ ಡಾಕ್ಟರ್ ಹತ್ರ ರೆಫರ್ ಮಾಡ್ತೀನಿ. ನಿಮಗೆ ಡಿಸ್ಕ್ ಬಲ್ಸಿಂಗು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವೈಕಲ್ ಸ್ಪಾಂಡಿಲೈಟಿಸು ಅಥವಾ ನೀ ಜಾಯಿಂಟ್ ಪೈನು ಈ ಥರದ್ದು ಬಂದರೆ ನನಗೆ ಒಂದು ಎಕ್ಸ್ರೇ ವಿತ್ ರಿಪೋರ್ಟ್ ತಂದು ಕೊಟ್ಟರೆ ಸಾಕು. ನನಗೆ MRI ಏನು ಬೇಕಾಗೋದೇ ಇಲ್ಲ. ನನಗೆ ಅದರಲ್ಲೇ ನಿಮ್ಮ ಪ್ರಾಬ್ಲಮ್ಸ್ ಏನು ಅಂತ, ಅಥವಾ ನಿಮಗೆ ಫ್ರ್ಯಾಕ್ಚರ್ ಮೂಳೆ ಮುರಿದಿರುವಂತಹ ಪ್ರಾಬ್ಲಮ್ಸ್ ಇರಬಹುದು, ಅಥವಾ PCOD, ಹೆಣ್ಣು ಮಕ್ಕಳದು PCOD, PCOS, ಇರ್ರೆಗ್ಯುಲರ್ ಪೀರಿಯಡು, ಈ ಥರದ್ದು ಯಾವುದೇ ರೋಗಗಳು, ಮತ್ತು ನಿಮಗೆ ಜಾಂಡಿಸ್ ಇರುವಂತಹವರು ಕೂಡ, ಜಾಂಡಿಸ್ ಇರುವಂತಹವರು, ಕಿಡ್ನಿ ಸ್ಟೋನ್ ಇರುವಂತಹವರು, ಗಾಲ್ ಬ್ಲಾಡರ್ ಸ್ಟೋನ್ ಆಗಿರುವಂತಹವರು, ಎಲ್ಲೆಲ್ಲೋ ಹಲ್ಕೊಂಡು ಸುಮ್ಮನೆ ನಿಮ್ಮ ಹಣ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಸೊ ನೀವು ನಮ್ಮ ಹತ್ರ ಒಳ್ಳೆ ಟ್ರೀಟ್ಮೆಂಟ್ ಇದೆ. ನನ್ನ ಹತ್ರ ಬರೋ ಕಂಡೀಷನ್ಸ್ ಆ ಥರ ಇರೋರಿದ್ರೆ ಮಾತ್ರ, ನನ್ನ ಕಂಡೀಷನ್ ಬರೋರಿದ್ರೆ ಮಾತ್ರ ಬನ್ನಿ. ಇಲ್ಲ ಅಂದರೆ ನನಗೆ ಹಣದ ಅವಶ್ಯಕತೆಯೂ ಇಲ್ಲ, ಅನ್ಯಾಯ ದುಡ್ಡು ನನಗೆ ಬೇಕಾಗುವಿಲ್ಲ. ಆ ಥರವ್ರು ಯಾರಿದ್ರು ಬರಲೂಬೇಡಿ, ಫೋನು ಮಾಡಬೇಡಿ. ಸರಿಯಾಗಿ ನಿಮ್ಗೆ ಆರೋಗ್ಯದ ಕಡೆ ಗಮನ ಇದ್ದು, ನಿಮಗೆ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಇದ್ದರೆ, ನಿಮ್ಮ ಜೀವದ ಬಗ್ಗೆ ನಿಮಗೆ ಭಯ ಇದ್ದರೆ, ನಾನು 4-6 ಜನ ಥರ ಹೆಲ್ತಿಯಾಗಿ ಆರೋಗ್ಯವಾಗಿರಬೇಕು ಒಂದು ಒಂದು ನಿಮಗೆ ಆ ಒಂದು ಜ್ಞಾನ ಇದ್ದರೆ, ಸೊ ನಿಮಗೆ ಆ ಕನ್ಸರ್ನ್ ಇದ್ದರೆ ಮಾತ್ರ ಬನ್ನಿ. ಸೊ ನೀವು ಎಲ್ಲೆಲ್ಲೋ ಸುತ್ತಕೊಂಡು ಕೊನೆ ಮೂಮೆಂಟಲ್ಲಿ 4 ಸ್ಟೇಜಲ್ಲಿ ನನ್ನ ಹತ್ರ ಬರಬೇಡಿ. ತುಂಬ ಜನ ನನ್ನ ಹತ್ರ ಬರೋ ಪೇಷಂಟ್ ಎಲ್ಲ 4 ಸ್ಟೇಜ್, ಎಲ್ಲ ಡಾಕ್ಟರ್ಗಳು ಮುಗಿದು ಕೊನೆಗೆ ಆಲೋಪತಿ, ಹೋಮಿಯೋಪತಿ, ಸಿದ್ಧೌಷಧ, ನಾಟಿ ಔಷಧ ಎಲ್ಲ ಮುಗಿದು ಕೊನೆಯಲ್ಲಿ ಬರ್ತೀರಿ. ಸೊ ಹೀಗಾಗಿ ನನಗೆ ಕಷ್ಟ ಆಗ್ತದೆ. ಪರವಾಗಿಲ್ಲ, ಬನ್ನಿ, ತೊಂದರೆ ಇಲ್ಲ. ಬಟ್ ನನ್ನ ಕಂಡೀಷನ್ಸ್ಗೆ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದರೆ ನಿಮ್ಮನ್ನು ಕ್ಯೂರ್ ಮಾಡೋ ಜವಾಬ್ದಾರಿ ನಂದು, ಬಟ್ ಫಾಲೋ ಮಾಡೋದು ನಿಮ್ಮದು. ಸೊ ನೋಡಿ, ರಾಜೇಶ್ ಅಂತೇಳಿ, ಸೊ ವೇರಿಕೋಸ್ ವೇನ್ಸ್ ಆಗಿತ್ತು. ನನ್ನ ಹತ್ರ ಒಬ್ಬರು ಶಿವಮೊಗ್ಗದವರು ವೇರಿಕೋಸ್ ವೇನ್ಸ್ಗೆ ಲಾಸ್ಟ್ ಒಂದು 15 ಡೇಸಿಗೂ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಅವರು ಅವರ ಫ್ರೆಂಡಿಗೆ ಹೇಳಿದ್ರಂತೆ, ಸೊ ನಮ್ಮ ಹುಡುಗನಿಗೂ ಈ ಥರ ಏನೋ ವೆರಿಕೋಸ್ ವೇನ್ಸ್ ಇದೆ, ಅವನಿಗೆ ಏನು ಮಾಡೋದು ಅಂತೇಳಿ. ಅವರು ಶಿವಮೊಗ್ಗದವರು ಒಬ್ಬರು ಸುಬ್ರಹ್ಮಣ್ಯ ಸರ್ ಅಂತೇಳಿ, ಅವರು ಇಲ್ಲ, ನಾನು ತುಂಬ ಸರ್ ಹತ್ರ ಡಾಕ್ಟರ್ ಮಹಾದೇವ್ ಅವ್ರ ಹತ್ರ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಅದನ್ನು ರಿಮೂವ್ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಕಳಿಸಿ ಅಂತೇಳಿ. ಸೊ ಹುಡುಗ ನನಗೆ ಕಾಲ್ ಮಾಡ್ದ, ಬಪ್ಪ ಅಂತ ಹೇಳಿದೆ. ಫಸ್ಟ್ ಡೇ ಮಾಡಿದ್ದೀನಿ, ಇವತ್ತು ಸೆಕೆಂಡ್ ಡೇ. ಇನ್ನೊಂದು 10 ಡೇಸ್ ಬಿಟ್ಟು ಬಪ್ಪ, ಒಂದು 10-15 ಡೇಸ್ ನಿಮ್ಗೆ ಯಾವಾಗ ಫ್ರೀ ಆಗ್ತದೋ ಅವಾಗ ಬಾ ಅಂತ ಹೇಳಿದ್ದೀನಿ. ಸೊ ನಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡ್ತೀನಿ ನಿಮಗೆ. ನನ್ನ ಕಾಂಟ್ಯಾಕ್ಟ್ ನಂಬರ್ 9945123126. ಸೊ ಈಗ ವೆರಿಕೋಸ್ ವೇನ್ಸ್ ರಿಮೂವ್ ಮಾಡಿಸ್ಕೊಂಡಿದ್ದಕ್ಕೆ ಆದಮೇಲೆ, ಅಂದರೆ ಬಿಫೋರ್ ಆಫ್ಟರ್, ಮೊದಲು ಹೇಗಿತ್ತು, ಸೊ ನಾನು ಅದನ್ನು ರಿಮೂವ್ ಮಾಡಿದ್ಮೇಲೆ ಹೇಗಿದೆ, ಸೊ ರಾಜೇಶ್ ಒಪಿನಿಯನ್ ಕೇಳೋಣ. ಯಾಕೆಂದರೆ ಪೇಷಂಟ್ ಒಪಿನಿಯನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ರಾಜೇಶು ಅವನು ಸುಳ್ಳು ಹೇಳಬಾರ್ದು, ಸತ್ಯನೇ ಹೇಳಬೇಕು. ಅವನಿಗೆ ಏನು ಫೀಲಿಂಗ್ ಏನಾಗ್ತಿತ್ತು ಬಿಫೋರ್, ಮೊದಲು ಹೇಗಿತ್ತು, ಇವಾಗ ಹೇಗಿದೆ, ಸೊ ಅವನಿಗೆ ಟ್ರೀಟ್ಮೆಂಟ್ ಹೇಗಿತ್ತು, ಅವನ ಒಪಿನಿಯನನ್ನು ಅವನ ಬಾಯಿದಾನೆ ಕೇಳೋಣ. ಹೇಳು ರಾಜೇಶ್. ನನ್ನ ಹೆಸರು ರಾಜೇಶ್. ಬಚ್ಚೂರಾಗಿರಬೇಕು. ನನ್ನ ಹೆಸರು ರಾಜೇಶ್, ಮಂಡ್ಯ ಮೇಲ್ಕೋಟೆಯಿಂದ ಬಂದಿದ್ದೀನಿ. ಅದು ಕಾಲು ಸ್ವಲ್ಪ ವೇರಿಕೋಸ್ ವೇನ್ಸ್ ಥರ ಆಗಿತ್ತು. ಎಷ್ಟು ವರ್ಷದಿಂದ ಇತ್ತು ಅದು? ಸುಮಾರು ಒಂದು 2-3 ವರ್ಷದಿಂದ. ಅದು ನಂಗೆ ಗೊತ್ತಾಗ್ಲಿರಲಿಲ್ಲ. ನನಗೆ ಈಗ ಒಂದು ತಿಂಗಳಿಂದ ನೈತೈತೆ ಅದು. ಆವಾಗ ಕೆಳಗೆ ಕೂತ್ಕೊಳ್ಳೋಕೆ ಹೋದರೆ ಕಾಲು ಒಂಥರ ಎಳ್ದಂಗೆ ಆಗ್ತಿತ್ತು. ಆಮೇಲೆ ಹಿಂಗೆ ಫ್ರೆಂಡ್ ಹೇಳಿದ್ಮೇಲೆ ಈ ಥರ ಬಂದು ಇವಾಗ ತೆಗೆದ್ಮೇಲೆ ಪರವಾಗಿಲ್ಲ, ಚೆನ್ನಾಗಿದೆ. ಈ ಕಾಲೆಲ್ಲ ಸ್ವಲ್ಪ ಆಡಿಸ್ಬೋದು. ಇವಾಗ ಆರಾಮಾಗೆಲ್ಲ ಕುತ್ಕೋಬಹುದಾ, ಅಥವಾ ನೋವು, ಪೇನಿಂಗು, ಅದು ಕ್ರಾಂಪಿಂಗು, ಹೆಡಿದೆಲ್ಲ ಏನಾಗುತ್ತೆ? ಈಗ ಈ ಥರ ಏನಿಲ್ಲ. ಈಗ ನಂದು ಎಡಗಡೆ ಕಾಲು ಯಾವ ಥರ ಇದು ಮಾಡ್ತೀನಿ ಅದು ಇದೇ ಥರ ಮಾಡ್ಬೋದು. ಈಗ ಎಡಗಡೆ ಕಾಲು ಹಿಂಗೆ ಮೊದಲು ಫ್ರೀ ಆಗಿ ಆರಾಮಾಗಿತ್ತು, ಅದೇ ಥರ ಇವಾಗ ಬಲಗಾಲು ಕೂಡ ಅದೇ ಥರ ಫ್ರೀ ಆಗಿದೆ, ಆರಾಮಿದೆ. ಈಗ ಏನು ತೊಂದರೆ ಏನಿಲ್ಲ. ಈಗ ಕುತ್ಕೊಳ್ಳೋದಕ್ಕೆ, ನಿಂತ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ ಹಿಂದೆ ನೋವು ಬರ್ತಾ ಇತ್ತಲ್ಲ ವೆರಿಕೋಸ್ ವೇನ್ಸ್ ಇರೋ ಜಾಗದಲ್ಲಿ, ಅದೆಲ್ಲ ನೋವಿಲ್ವಾ ಇವಾಗ? ನೋವೇನಿಲ್ಲ ಈಗ. ಈಗೆಲ್ಲ ಕರೆಕ್ಟ್ ಆಗಿದೆ. ಓಕೆ. ಅಷ್ಟೇ. ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿನಗೆ ಟ್ರೀಟ್ಮೆಂಟ್ ಹೇಗಿತ್ತು, ನಿನ್ನ ಒಪಿನಿಯನ್, ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಬೇರೆಯವರು ಧೈರ್ಯವಾಗಿ ಟ್ರೀಟ್ಮೆಂಟ್ ತಗೋಬಹುದಾ? ಅಂದರೆ ಬೇರೆಯವರು ಧೈರ್ಯವಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆಯದಾಗುತ್ತೆ. ಚೆನ್ನಾಗಿದೆ, ಏನೇ ತೊಂದರೆ ಏನಾಗಲ್ಲ, ಆರಾಮಾಗಿ ಮಾಡ್ಬೋದು. ಸೊ ರಾಜೇಶ್, ನಿನ್ನ ವೆಯ್ಟ್ ಎಷ್ಟಿದೆ? ನಂದು 111 kg ಇದ್ದೆ. ಈಗ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು. ಸೊ ರಾಜೇಶ್ಗೂ ನಾನು ಅಡ್ವೈಸ್ ಮಾಡ್ತಿದ್ದೀನಿ. ರಾಜೇಶ್, ನಿನ್ನ ಏಜ್ ಓನ್ಲಿ 24. ಸೊ ನಿನ್ನ ಏಜ್ಗೆ ನೀನು 55 ಕ್ರಾಸ್ ಮಾಡಬಾರ್ದಪ್ಪ. ನಿನ್ನ ಹೈಟ್ಗೆ ನೀನು 55 kg ಜಾಸ್ತಿ ಆಗಬಾರ್ದು. ಸೊ 111 kg ಇದ್ದರೆ ಮುಂದಕ್ಕೆ ನಿನಗೆ ತುಂಬ ನೀನು ಸಫರ್ ಮಾಡಬೇಕಾಗ್ತದೆ. ಸೊ ನಿನಗೆ ಒಬ್ಯಾಸಿಟಿ ಇದೆ. ಪಾಪ ಮೊನ್ನೆ ನೋಡಿ, ಯಾರೋ ಡಾಕ್ಟರ್ ಹತ್ರ ಹೋಗಿದ್ದಂತೆ, ಅವರು ಬ್ಲಡ್ ಟೆಸ್ಟ್ ಮಾಡಬೇಕು ನೀನು ದಪ್ಪಾಗಿರೋದಕ್ಕೆ ಅಂತ ಹೇಳೋರೆ. ಸೊ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಬಂದಿದ್ದಾನೆ. ಇಲ್ಲಿ ಇವನಿಗೆ ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕಿತ್ತು.
LDL ಕೊಲೆಸ್ಟ್ರಾಲ್ ಇದೆ, HDL ಕೊಲೆಸ್ಟ್ರಾಲ್ ಇದೆ, ಒಬೆಸಿಟಿ ಎಷ್ಟಿದೆ, ಈ ಟೆಸ್ಟ್ ಇವನಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದು ಬಿಟ್ಟು ಇವನಿಗೆ ಸೊ ಗ್ಲೂಕೋಸ್ ಅಂದರೆ BP, ಶುಗರು, ಥೈರಾಯ್ಡದು ದಪ್ಪ ಆಗೋದಕ್ಕೆ ಅಂದರೆ ಒಬ್ಬ ಡಾಕ್ಟರ್ ಆದವ್ರಿಗೆ ಇದು ಒಬ್ಯಾಸಿಟಿಯಿಂದ ಆಗಿರುವಂತಹ ಫ್ಯಾಟಾ ಅಥವಾ ಥೈರಾಯ್ಡಿಂದ ಇವನು ದಪ್ಪ ಆಗಿದ್ದಾನೆ ಅಂತ ಗೊತ್ತಾಗಬೇಕು. ಸೊ ಇದು ಒಂದು ಇಷ್ಟು ಟೆಸ್ಟ್ ಮಾಡೋದಕ್ಕೆ ಇವ್ರಿಗೆ ಹಾಕಿರೋ ಬಿಲ್ಲು ಅಮೌಂಟು ಒಟ್ಟು 6,706 rupees. ಅಂದರೆ ಅವ್ರದ್ದು ಕನ್ಸಲ್ಟೇಷನ್ ಸೇರಿ ಎಷ್ಟು ತಗೊಂಡ್ರೆ ಕನ್ಸಲ್ಟೇಷನು? ಅಮೌಂಟ್ 7,000 ರೂಪಾಯಿ ಇದು ಬಿಲ್ ಹಾಕವ್ರೆ. ಇವ್ರ ಹೋಟೆಲ್ಗೆ ಪಾಪ ಅವರೆಲ್ಲ ಡಾಕ್ಟರ್ ಬರ್ತಾರಂತೆ, ಅದಕ್ಕೇನೋ 6,000 ಏನೋ ಕಡಿಮೆ ತಗೊಂಡ್ರಂತೆ, 1,000 rupees, 7,000 rupees. ಇದು ಇವನಿಗೆ ಅವಶ್ಯಕತೆನೇ ಇಲ್ಲ. ಇವನಿಗೆ ಒಬ್ಯಾಸಿಟಿ ಇರೋದು, ಒಬ್ಯಾಸಿಟಿನ ಇವನು ಆ ವೆಯ್ಟನ್ನ ರೆಡ್ಯೂಸ್ ಮಾಡ್ಕೋಬೇಕು, ತೂಕನ ಕಡಿಮೆ ಮಾಡ್ಕೋಬೇಕು. ತೂಕ ಕಡಿಮೆ ಮಾಡಿಕೊಂಡ್ರೆ ಆ ವೇರಿಕೋಸ್ ವೇನ್ಸು ಆಗೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಕಾರ್ಡಿಯಕ್ ಅರೆಸ್ಟ್ ಆಗೋದಿಲ್ಲ, ಮತ್ತು ಪ್ಯಾರಾಲಿಸಿಸ್ ಆಗೋದಿಲ್ಲ, ಸೊ ನೀ ಜಾಯಿಂಟ್ಗಳು ಸವಿದಿಲ್ಲ. ಸೊ ಒಬ್ಯಾಸಿಟಿಯಿಂದ ಬರುವಂತಹ ಸೊ ಅದು ಆ್ಯಸಿಡಿಟಿ ಇರ್ಬೋದು, ಗ್ಯಾಸ್ಟ್ರಿಕ್ಕು, ಅಲ್ಸರು ಅಥವಾ ಕಾನ್ಸ್ಟಿಪೇಷನ್, ಈ ಥರದ್ದು ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ಮೊದಲು ಅವನ್ನ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳೋಕೆ ಹೇಳ್ತಿದ್ದೀನಿ. ಸೊ ಅದಕ್ಕೆ ಡಯಟನ್ನ ಅವನು ಮಸ್ಟ್ ಆ್ಯಂಡ್ ಶುಡ್ ಡಯಟ್ ಫಾಲೋ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ, ಒಂದು 2 months ನನ್ನ ಹತ್ರ ಯೋಗ ಕ್ಲಾಸು ಬಪ್ಪ, ನಿನಗೆ 15 kg ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ, ನಿನಗೆ ಯಾವುದೇ ಥರದ್ದು ಆ್ಯಂಟಿಬಯೋಟಿಕ್ಕು ಅಥವಾ ಆ ಸಿರಪು ಈ ಸಿರಪು ಅದು ಇದು ಏನೇ ಕೊಡ್ದೇನೆ, ಸೊ ಕೇವಲ ನಾನು ಹೋಮ್ ರೆಮಿಡಿನಲ್ಲಿ ಒಂದು ಪೌಡರ್ ಕೊಡ್ತೀನಿ. ಇದು ಸುಮ್ಮನೆ ಸಾವಿರಾರು ಜನ ಕೊಟ್ಟಿರ್ಬೋದು ನಾನು ವೆಯ್ಟ್ ರೆಡ್ಯೂಸ್ಗೆ. ಸೊ ಅದು 3,800 ಆಗ್ತದೆ. ಅದು ಎನರ್ಜಿ ಪೌಡರು, ಮತ್ತು ಅದೆಷ್ಟೇ ಒಬ್ಯಾಸಿಟಿ ಇದ್ರೂ ಆ ಒಬ್ಯಾಸಿಟಿನ ಕಂಪ್ಲೀಟ್, ಆ ಬೊಜ್ಜನ್ನ, ಆ ಫ್ಯಾಟನ್ನು ಕಡಿಮೆ ಮಾಡಿಬಿಡ್ತದೆ, ರೆಡ್ಯೂಸ್ ಮಾಡ್ತದೆ. ಅದ್ರ ಜೊತೆಗೆ ಈ ಆಸನಗಳನ್ನು ಮಾಡಿದ್ರೆ, ಯೋಗ ಅಲ್ಲ, ಯೋಗ ಬಿಡಿ, ಯೋಗನೇ ಬೇರೆ, ಆಸನಗಳನ್ನು ಮಾಡಿದ್ರೆ, ಎಕ್ಸಸೈಸನ್ನು ಮಾಡಿದ್ರೆ ಒಬ್ಯಾಸಿಟಿ ಕಡಿಮೆ ಆಗೋದಕ್ಕೆ, ಮತ್ತು ಆ ತೊಡೆಗಳು ಮತ್ತು ಅಬ್ಡಮನಲ್ಲು, ಸ್ಟಮಕ್ಕು ಇದನ್ನ ಕರಗಿಸುವಂತಹ ಆಸನಗಳು, ಎಕ್ಸಸೈಸಸ್ಗಳನ್ನು ಮತ್ತು ಆ ಫುಡ್ ಡಯಟನ್ನು ನಾನು ಹೇಳ್ಕೊಟ್ರೆ, ನಾನು ಹೇಳಿದ್ದೀನಿ, ನಾನು ಚಾಲೆಂಜ್ ಮಾಡಿದ್ದೀನಿ, 2 months ನಿನಗೆ 15 kg ವೆಯ್ಟ್ ರೆಡ್ಯೂಸ್ ಮಾಡ್ತೀನಿ, ನಿನಗೆ ಇಷ್ಟ ಇದ್ದರೆ ಬರಬಹುದು ಅಂತೇಳಿ. ನಾನು ಯಾರಿಗೂ ಇಲ್ಲಿ ತನಕ ಅಷ್ಟೇ ಯಾವುದೇ ಪೇಷಂಟ್ಗಾಗಿ ನಾನು ಫೋರ್ಸ್ ಮಾಡೋದಿಲ್ಲ. ಇಷ್ಟ ಇದ್ದವರು ಬರ್ಬೋದು, ಟ್ರೀಟ್ಮೆಂಟ್ ತೊಗೋಬೋದು, ಇಲ್ಲ ಅಂದರೆ ಎಲ್ಲ ಬೇಕಾದರೂ ಸುತ್ಕೊಂಡು ಎಷ್ಟು ಬೇಕಾದರೂ ಲಕ್ಷಗಳು ಖರ್ಚು ಮಾಡ್ಕೊಂಡು ಹೋಗ್ಬೋದು. ಸೊ ಪ್ರಿಯ ವೀಕ್ಷಕರೇ, ಸೊ ದಯಮಾಡಿ ನನ್ನ ಕಂಡೀಷನ್ಸ್ಗೆ ಯಾರೇ ಇದ್ರೂ ಸೊ ಭಯ ಇಲ್ಲದೇ ಕಳಿಸ್ಕೊಡಿ. ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆ ಥರ ಏನಾದರೂ ಇದ್ದರೆ ನಾನೇ ನಿಮ್ಗೆ ಡೈರೆಕ್ಟಾಗಿ ಹೇಳ್ತೀನಿ. ಇಷ್ಟು ಕಾಯಿಲೆಗಳಿಗೆ ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟದ ಟ್ರೀಟ್ಮೆಂಟ್ ಇದೆ. ಸೊ ನಮ್ಮದು ತ್ಯಾಗರಾಜನಗರ, ಬೆಂಗಳೂರು ಅಡ್ರೆಸ್ಸು. ಸೊ ನೀವು ಕನ್ಸಲ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ 9945123126. ಇನ್ನು 1 day ಬರೋದಕ್ಕೆ ಹೇಳಿದ್ದೀನಿ, 1 or 15 days. ಆಲ್ರೆಡಿ 99 ವೆರಿಕೋಸ್ ವೇನ್ಸ್ನ ಕಂಪ್ಲೀಟ್ ರಿಮೂವ್ ಮಾಡಿ ಆ ಬ್ಯಾಡ್ ಬ್ಲಡ್ ಏನಿದೆ ಆ ವೇನ್ಸ್ಗಳಲ್ಲಿ ತಿಕ್ಕಾಗಿ ಮೇಣ ಥರ ಗಟ್ಟಿಯಾಗಿ ತಿಕ್ಕಾಗಿದ್ದಂತಹ ಎಲ್ಲ ರಕ್ತವನ್ನು ರಿಮೂವ್ ಮಾಡಾಗಿದೆ. ಇನ್ನು ಉಳಿದದ್ದು ಏನಾದರೂ ಅಲ್ಪ ಸ್ವಲ್ಪ ಹುಡ್ಕೊಂಡಿದ್ರೆ ಮತ್ತೆ ಅಲ್ಲೇನಾದರೂ ಬಂದು ಸ್ಟೋರ್ ಆದರೆ ಇನ್ನೊಂದು 10-15 daysಗೆ ಅದನ್ನು ಕ್ಲಿಯರ್ ಮಾಡಿಬಿಟ್ರೆ ಒಂದು 100% ಟ್ರೀಟ್ಮೆಂಟ್ ಕ್ಲಿಯರ್ ಆಗ್ತದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಇರ್ಬೋದು, BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವಿಕಲ್ ಸ್ಪಾಂಡಿಲೈಟಿಸು, ಕಿಡ್ನಿ ಸ್ಟೋನು, ಗಾಲ್ ಬ್ಲಾಡರ್ ಸ್ಟೋನು, PCOD, PCOS, ಇರ್ರೆಗ್ಯುಲರ್ ಪೀರಿಯಡು, ಅಥವಾ ಮೂಳೆ ಮುರಿದಿದ್ದಿರಬಹುದು, ಬೋನ್ ಫ್ರ್ಯಾಕ್ಚರು, ಅಥವಾ ಎಲ್ಲ ತರಹದ ಚರ್ಮ ರೋಗಗಳಿಗೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹೇಗೈನ್ 9945123126 ನಮ್ಮ ಕಾಂಟ್ಯಾಕ್ಟ್ ನಂಬರ್.